ಇನ್ನು ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ. ಶಾಸಕರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಶಾಸಕ ರಾಜು ಕಾಗೆ ಅವರಿಗೂ ಕೂಡ ಬುಲಾವ್ ಹೋಗಿದೆ. ಆದರೆ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ರು ಶಾಸಕ ರಾಜು ಕಾಗೆ ಗೈರಾಗ್ತಾರೆ. ಭೇಟಿಗೆ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಸಮಯ ನಿಗದಿಯಾಗಿತ್ತು. ಪೂರ್ವ ನಿಯೋಜಿತ ಕಾರ್ಯಕ್ರಮದ ಹಿನ್ನೆಲೆ ಈ ಭೇಟಿಗೆ ಮುಂದಾಗ್ತಾ ಇಲ್ಲ. ರಾಜು ಕಾಗೆ ಗೈರಾಗಿದ್ದಾರೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಸುರ್ಜೇವಾಲಾ ಭೇಟಿಗೆ ರಾಜು ಕಾಗೆ ನಿರ್ಧರಿಸಿದ್ದಾರೆ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಭೇಟಿಗೆ ಸಮಯ ನಿಗದಿಯಾಗಿತ್ತು. ಕಾಂಗ್ರೆಸ್ ಸರ್ಕಾರದ ಆಡಳಿತದ ಬಗ್ಗೆ, ಸರ್ಕಾರದ ಬಗ್ಗೆ, ಸ್ವಪಕ್ಷೀಯರ ಬಗ್ಗೆ ರಾಜು ಕಾಗೆ ಆಡಿದಂತಹ ಮಾತು ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು. ಇದರ ಬೆನ್ನಲ್ಲೇ ಸುರ್ಜೇವಾಲಾ ಮಾತುಕತೆಗೆ ಕೂಡ ಕರೆದಿದ್ರು. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಭೇಟಿಗೆ ಸಮಯ ಕೂಡ ನಿಗದಿಯಾಗಿತ್ತು. ಆದರೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರುವಂತಹ ಹಿನ್ನೆಲೆ ಇವತ್ತು ಗೈರಾಗ್ತಾ ಇದ್ದಾರೆ ರಾಜು ಕಾಗೆ. ಬದಲಿಗೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಭೇಟಿಯಾಗಲಿದ್ದಾರೆ. ನಾವು ಪ್ರತಿನಿಧಿ ಸಹದೇವ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಸಹದೇವ್, ಶಾಸಕರನ್ನ ಭೇಟಿಯಾಗೋದಕ್ಕೆ ಸುರ್ಜೇವಾಲಾ ಅವರು ಬಂದಿದ್ದಾರೆ. ಆದರೆ ಅದರಲ್ಲೂ ಈ ಭೇಟಿಗೆ ಪ್ರಮುಖ ಕಾರಣ ಅಂತ ನೋಡ್ತಾ ಹೋದ್ರೆ ರಾಜು ಕಾಗೆ ಅವರ ಹೇಳಿಕೆಗಳು. ಆದರೆ ಅವರೇ ಭೇಟಿಗೆ ಮುಂದಾಗ್ತಾ ಇಲ್ವಾ? ನಾಳೆ ಭೇಟಿ ಆಗ್ತಾರೆ ಅಂತೇನೋ ಹೇಳಲಾಗ್ತಾ ಇದೆ. ಪೋಸ್ಟ್ಪೋನ್ ಆಗಿದ್ದು ನಿಜಾನಾ ಅಥವಾ ಭೇಟಿಯೇ ಸಾಧ್ಯ ಆಗ್ತಿಲ್ವಾ? ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ? ಹೌದು ಪ್ರತಿಮಾ, ಏನು ರಾಜ್ಯ ಸರ್ಕಾರದ ವಿರುದ್ಧ ಅವರದೇ ಶಾಸಕ ರಾಜು ಕಾಗೆ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ರು. ಈ ಒಂದು ಹೇಳಿಕೆಗಳ ಬೆನ್ನಲ್ಲೇ ಸಾಕಷ್ಟು ಚರ್ಚೆಗಳಾಗಿದ್ವು ಮತ್ತು ಹೈಕಮಾಂಡ್ಗೂ ಕೂಡ ದೂರು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಏನು ಶಾಸಕರ ಜೊತೆಗೆ 1-to-1 ಮೀಟಿಂಗ್ಗಳು ಕೂಡ ಆಗ್ತಾ ಇದಾವೆ. ಈ ಒಂದು ಸಭೆಗೆ ಪ್ರಮುಖ ಕಾರಣ ಅನ್ನುವಂಥದ್ರಲ್ಲಿ ರಾಜು ಕಾಗೆ ಕೂಡ ಮೊದಲಿಗರು. ಆದ್ರೆ ಅವರು ಇವತ್ತು ಸಭೆಗೆ ಗೈರಾಗ್ತಾ ಇರುವಂತದ್ದು ಸಾಕಷ್ಟು ಅನುಮಾನಗಳನ್ನ ಹುಟ್ಟಾಗ್ತಾ ಇರುವಂತದ್ದು. ಬೆಳಗಾವಿಯ KPTCL ಹಾಲ್ನಲ್ಲಿ ಈಗ ಸಾರಿಗೆ ಇಲಾಖೆಯಿಂದ ಒಂದು ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಮತ್ತು ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಇದರಲ್ಲಿ ಬಹುಮುಖ್ಯವಾಗಿ ಸಾರಿಗೆ ನಿಗಮದ ಅಧ್ಯಕ್ಷರಾಗಿರುವಂತಹ ರಾಜು ಕಾಗೆ ಅವರು ಕೂಡ ಭಾಗಿಯಾಗಿರುವಂತದ್ದು. ಅವರು ನಾಳೆ ಬೆಳಗ್ಗೆ ಭೇಟಿಯಾಗಕ್ಕೆ ನಿರ್ಧಾರ ಮಾಡಿರುವಂತದ್ದು. ಆದ್ರೆ ಇಲ್ಲಿ ಬಹುತೇಕವಾಗಿ ರಾಜು ಕಾಗೆ ಅವರು ಸೇರಿದಂತೆ ಎಲ್ಲರೂ ಕೂಡ ಬಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂತ ನಿಟ್ಟಿನಲ್ಲೇ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ನಿನ್ನೆ ರಾತ್ರಿ ರಾಜು ಕಾಗೆ ಅವರಿಗೂ ಕೂಡ ಬುಲಾವ್ ಬರುತ್ತೆ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಸಭೆ ನಿಗದಿಯಾಗಿದೆ, ಬರಲೇಬೇಕನ್ನುವಂತ ನಿಟ್ಟಿನಲ್ಲಿ ಕೂಡ ಸೂಚನೆ ಬರುತ್ತೆ. ಸೂಚನೆ ಬಂದಾದ ಬಳಿಕೂ ಕೂಡ ಇವತ್ತು ಪೂರ್ವ ನಿಯೋಜಿತ ಕಾರ್ಯಕ್ರಮದ ನೆಪವೊಡ್ಡಿ ರಾಜು ಕಾಗೆ ಅವರು ಈ ಗೈರಾಗಿರುವಂತದ್ದು ಕೂಡ ಎಲ್ಲೋ ಒಂದ್ ಕಡೆ ಅಸಮಾಧಾನ ಮುಂದುವರಿಸುವಂತಹ ನಿಟ್ಟಿನಲ್ಲಿ ತಂತ್ರಗಾರಿಕೆ ಅನ್ನುವಂತಹ ಅನುಮಾನಗಳು ಕೂಡ ಮೂಡ್ತಾ ಇರುವಂತದ್ದು. ನಾಳೆ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಇದೆಲ್ಲದಕ್ಕೂ ಕೂಡ ತೆರೆ ಎಳೆಯಲಿದೆ. ಅದರ ಜೊತೆಗೆ ಯಾವ ಕಾರಣಕ್ಕಾಗಿ ಭೇಟಿಗೆ ಕರೆದಿದ್ದಾರೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಇನ್ನು ರಾಜು ಕಾಗೆ ಅವರಿಗೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಇಲ್ಲ ಅನ್ನುವಂತ ಮಾತನ್ನು ಕೂಡ ಆಪ್ತರ ಮುಂದೆ ರಾಜು ಕಾಗೆ ಅವರು ಹೇಳ್ಕೊಂಡಿರುವಂತದ್ದು. ಸೊ ಒಟ್ಟಿನಲ್ಲಿ ಇವತ್ತು ಗೈರಾಗುವುದರ ಮೂಲಕ ಹೈಕಮಾಂಡ್ಗೂ ಎಲ್ಲೋ ಒಂದ್ ಕಡೆ ರಾಜು ಕಾಗೆ ಅವರು ಸೆಡ್ಡು ಹೊಡೆದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗಾಗಲೇ ಮೂಡ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸದೇವ್ ತಮ್ಮ ಮಾಹಿತಿಗೆ.